ಮಂಥನ ಟ್ರಸ್ಟ್ ಎರಡೂ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತುರ್ತು ಪರಿಸ್ಥಿತಿ ಅಂತಿದ್ದಂಗೆ ಈಗಿನ ಯುವಕರಿಗೆ ಅದರ ಕರಾಳವಾದ ಅಧ್ಯಾಯ ಗೊತ್ತಿಲ್ಲ. 50 ವರ್ಷ ಆಯಿತು ತುರ್ತು ಪರಿಸ್ಥಿತಿ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಘೋಷಣೆಗಳು ಕೂಗಿದ್ರೆ ಅವತ್ತು ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತೇಳಿ FIR ಹಾಕಿ ಅರೆಸ್ಟ್ ಮಾಡ್ತಿದ್ರು, ಜೈಲಿಗೆ ಕಳಿಸ್ತಾ ಇದ್ರು. ಪೊಲೀಸ್ ಸ್ಟೇಷನ್ನಲ್ಲಿ ಅದು ಎಷ್ಟು ಜನಕ್ಕೆ ಹೊಡೆದಿದ್ದಾರೋ ಒದ್ದಿದ್ದಾರೋ. ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿಗಳ ಮೇಲೆ ಅದೆಷ್ಟು ಲಾಠಿ ಚಾರ್ಜ್ಗಳಾಗಿದೆಯೋ. ಒಟ್ಟಾರೆ ತುರ್ತು ಪರಿಸ್ಥಿತಿ ಅಂತಿದ್ದಂಗೆ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ನೀವೆಲ್ಲ ಪತ್ರಕರ್ತರಿದ್ದೀರಿ, ನಿಮ್ಗೆ ಏನು ಬೇಕು ಅದು ಏನು ನಡೀತಾ ಇದೆ ಅದು ಬರೆಯೋದಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಅವತ್ತು ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಏನು ಬೇಕಾದ್ರೂ ಮಾತಾಡೋಂಥ ವಾಕ್ ಸ್ವಾತಂತ್ರ್ಯನೂ ಇಲ್ಲ. ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನು ವಿರೋಧ ಮಾಡಿದ್ದಕ್ಕೋಸ್ಕರ 1,60,000ಕ್ಕೂ ಹೆಚ್ಚಿಗೆ ರಾಷ್ಟ್ರ ಪ್ರೇಮಿಗಳನ್ನು ಸರ್ವಾಧಿಕಾರಿ ತುರ್ತು ಪರಿಸ್ಥಿತಿಯನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ತಂದು ಇಡೀ ದೇಶವನ್ನೇ ಒಂದು ರೀತಿಯ ಜೈಲು ಮಾಡಿದ್ರು. ಜೈಲಿಗೆ ಹೋಗಂಥ ಸಂದರ್ಭದಲ್ಲಿ ಅನೇಕರಿಗೆ ಈ ದೇಶಕ್ಕೆ ನಾವು ಇನ್ನೊಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅನ್ನೋಂಥ ವಿಶ್ವಾಸದಲ್ಲಿ ಅವ್ರ ಮನೆ ಪರಿಸ್ಥಿತಿನೂ ನೋಡ್ದೇನೆ, ಅವ್ರ ಬಡತನವನ್ನು ನೋಡ್ದೇನೆ, ಮನೆಯಲ್ಲಿ ಯಾರು ದುಡಿತಾರೆ ದುಡಿಯಲ್ಲ ಗಮನಿಸ್ದೇನೆ, ಒಂದೇ ಕಾರಣ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೋಗಬೇಕು, ಪೂರ್ಣ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟ ಮಾಡಿದಂಥ ಸಂಖ್ಯೆ ಲೆಕ್ಕ ಇಲ್ಲ. ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ದೊಡ್ಡ ಆಂದೋಲನ ಶುರುವಾಯಿತು. ಯಾವುದೋ ಒಂದು ಪಾರ್ಲಿಮೆಂಟ್ರಿ ಮೀಟಿಂಗೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮಧು ದಂಡವತೆ, ಜಾರ್ಜ್ ಫರ್ನಾಂಡಿಸ್ ಎಲ್ಲ ನಾಯಕರು ಬೆಂಗಳೂರು ಬಂದಿದ್ದರು. ಇಲ್ಲೇ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ಹೀಗೆ ಮತ್ತೊಮ್ಮೆ ಈ ದೇಶಕ್ಕೆ ಆ ಕರಾಳ ತುರ್ತು ಪರಿಸ್ಥಿತಿ ಬರಬಾರ್ದು ಅನ್ನಂಥ ಅಂಶವನ್ನು ಜನರ ಮುಂದೆ ಆ ತುರ್ತು ಪರಿಸ್ಥಿತಿಯ ಕರಾಳವಾದ ದಿನಗಳನ್ನು ನೆನಪು ಮಾಡೋಕ್ಕೋಸ್ಕರ ಈ ಒಂದು ವಿಶೇಷವಾದ ಕರಾಳ ಅಧ್ಯಾಯನ 50 ವರ್ಷ ಈ ಕಾರ್ಯಕ್ರಮವನ್ನು ಶ್ರೀಗಂಧ ಮತ್ತು ಮಂಥನ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ವಿಶೇಷವಾಗಿ ಜೈಲಿಗೆ ಹೋಗಿ ಅನೇಕ ಯುವಕರಿಗೆ ಸ್ಫೂರ್ತಿ ಕೊಟ್ಟಂಥ ತುರ್ತು ಪರಿಸ್ಥಿತಿ ಹೋರಾಟಗಾರರು, ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಶ್ರೀಯುತ AS ಪದ್ಮನಾಭ ಭಟ್ರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಶ್ರೀಯುತ ಅಜಯ ಪುಸ್ತಕದ ಲೇಖಕರು, ಹಿರಿಯ ಸಾಹಿತಿಗಳಾದ ಶ್ರೀ ಬಾಬು ಕೃಷ್ಣಮೂರ್ತಿಯವರು ಈ ಒಂದು ಕಾರ್ಯಕ್ರಮಕ್ಕೆ ನಾಗರಿಕರಿಂದ ಅಭಿನಂದನೆ ಸ್ವೀಕಾರ ಮಾಡೋಕ್ಕೆ ಬರ್ತಿದ್ದಾರೆ. ರಾಷ್ಟ್ರವಾದಿ ಚಿಂತಕರು, ಖ್ಯಾತ ಸಾಹಿತಿ GB ಹರೀಶ್, ಉತ್ಕೃಷ್ಟ ವಾಗ್ಮಿಗಳು, ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಂಥನ ಟ್ರಸ್ಟ್ನ ಟ್ರಸ್ಟಿಗಳ ಶ್ರೀ ವಾಸುದೇವ್ ಅವರು, ಶ್ರೀಗಂಧ ಸಂಸ್ಥೆಯ ಕೋಶಾಧ್ಯಕ್ಷರಾದ ಕಾಂತೇಶ್ ಅವರು ಕೂಡ ಇರ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ವಹಿಸ್ತಾ ಇದ್ದೀನಿ. ಈ ರೀತಿ ವಿಶೇಷವಾದ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಜನರನ್ನ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ಯಾಕೆಂದರೆ ರಂಗಮಂದಿರಗಳು ಸಾಕಾಗಲ್ಲ ಅಂಥೇಳಿ ಶುಭಮಂಗಳ
ಆವರಣ ಮುಂದ್ಗಡೆ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬಂದು ರಾಷ್ಟ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಮತ್ತೊಮ್ಮೆ ಈ ದೇಶಕ್ಕೆ ಸರ್ವಾಧಿಕಾರಿ ಬರಬಾರ್ದು, ಮತ್ತೊಮ್ಮೆ ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಬರಬಾರ್ದು, ಜನಜಾಗೃತಿ ಉಂಟು ಮಾಡೋ ದಿಕ್ಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶ್ರೀಗಂಧ ಮತ್ತು ಮಂಥನ ಟ್ರಸ್ಟ್ ಮುಖಾಂತರ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರನ ಆದೇಶ ಮಾಡಿದೆ, ಅಲ್ಲಿ ಸಮಿತಿಯವರು ಕೂಡ ಸ್ವಾಗತ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಚರ್ಚೆಗಳು ಮಾಡ್ತಾ ಹೋಗುವಂಥ ಅವಶ್ಯಕತೆ ಇಲ್ಲ. ಏನು ತಪ್ಪಾಗಿದ್ದರೆ ಅದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ತಪ್ಪಾಗಿಲ್ಲ ಅಂತಂದರೆ ಇದನ್ನ ಯಾರು ಬರೀ ಪ್ರಚಾರ ಮಾಡ್ತಿದ್ದಾರೋ ಅವರು ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಆ ದಿಕ್ಕಿನಲ್ಲಿ ಗಮನ ಕೊಡಬೇಕು. ಒಂದು ವಿಶೇಷ ಅಂತಂದರೆ ಹಿಂದೂ ಸಮಾಜದ ಎಲ್ಲ ಜಾತಿಗಳಿಗೂ ಕೂಡ ಗುರುಗಳಿದ್ದಾರೆ. ಆ ಗುರುಗಳಲ್ಲೇ ಹೊಂದಾಣಿಕೆಗಳು ಅನೇಕ ಜಾತಿಯಲ್ಲಿ ಇಲ್ಲ. ಆದರೆ ಪಂಚಪೀಠದಲ್ಲಿ 5 ಪಂಚಪೀಠಗಳಿದೆ, ನಿಮಗೆ ಗೊತ್ತಿದೆ. ಕಾಶಿ, ಶ್ರೀಶೈಲ, ಕೇದಾರನಾಥ, ಉಜ್ಜಯಿನಿ, ಬಾಳೆಹೊನ್ನೂರು, ಈ ರಂಭಾಪುರಿ, ಈ 5 ಮಠಗಳು ಕೂಡ ಏನೋ ಕಾರಣಗಳಲ್ಲಿ 1 ಗುಂಪು 2 ಗುಂಪಾಗಿ ಒಡೆದಾಗಿತ್ತು. 16 ವರ್ಷದಿಂದ ಇವರು ಒಟ್ಟಿರಲಿಲ್ಲ. ಭಗವಂತನ ದಯೆಯಿಂದ ನಾವು ಅನೇಕ 5 ಜನ ಸ್ವಾಮಿಗಳು ನಾನು ಮಾತಾಡ್ತಾ ಇದ್ದೆ. ನೀವೇ ಸ್ವಾಮಿಗಳು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು. ಮಾನವ ಕುಲಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಈ ಘೋಷಣೆ ಕಟ್ಕೊಂಡು ನೀವು ಇಡೀ ಜೀವನ ಕೊಡ್ತಾ ಇದ್ದೀರಿ. ನೀವು ಒಂದಾಗದಿದ್ದರೆ ಹೇಗೆ ಸ್ವಾಮೀಜಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಇಲ್ಲಪ್ಪ, ಇವತ್ತಿಲ್ಲ ನಾಳೆ ಒಳ್ಳೆ ದಿನ ಬರುತ್ತೆ, ನಾವು ಒಂದಾಗೇ ಆಗ್ತೀವಿ ಅನ್ನೋಂಥ ಮಾತು ಹೇಳ್ತಿದ್ರು. ಭಗವಂತನ ದಯದಿಂದ ನಿನ್ನೆ ಅವರಷ್ಟೂ ಜನ ಒಂದಾಗಿದ್ದಾರೆ. 16 ವರ್ಷದ ನಂತರ ಅವರೆಲ್ಲ ಒಟ್ಟಾಗಿದ್ದಾರೆ. ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮ ದಾವಣಗೆರೆಯಲ್ಲೂ ಕೂಡ ನಡೀತಾ ಇದೆ. ಈ ರೀತಿ ಒಟ್ಟಾಗಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಅವ್ರು ಮಾಡಲಿ ಅನ್ನೋಂಥ ಪ್ರಾರ್ಥನೆ ಅವ್ರು ಮಾಡ್ತೀನಿ. ಮತ್ತು ಇನ್ನೂ ಅನೇಕ ಜಾತಿಗಳಲ್ಲಿ ಇನ್ನೂ ಸ್ವಲ್ಪ ಆ ಸಾಧು ಸಂತರಲ್ಲಿ ಹೊಂದಾಣಿಕೆ ಇಲ್ಲ. ಈ ರೀತಿ ಇವತ್ತೇನು ಪಂಚಪೀಠಗಳು ಒಂದಾಗಿದ್ದಾವೆ, ಆ ರೀತಿ ಅದು ಮಾದರಿಯಾಗಿ ಬೇರೆಯವರು ಕೂಡ ಭಾವಿಸಿ ಅವರಲ್ಲಿದ್ದಂಥ ಸಣ್ಣ ಪುಟ್ಟ ಗೊಂದಲ ಏನೋ ಇದ್ದರೆ ಅದನ್ನು ಬಗೆಹರಿಸ್ಕೊಂಡು ಒಂದಾಗಿ ಇಡೀ ಹಿಂದೂ ಸಮಾಜಕ್ಕೆ ಎಲ್ಲ ಸಮಾಜದ ಸ್ವಾಮಿಗಳು ಕೂಡ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಕೊನೆಯದು, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮೈಸೂರಲ್ಲಿ ಭಾಷಣ ಮಾಡ್ತಾ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು, ಅವರು AICC ಅಧ್ಯಕ್ಷರು ಅನ್ನೋದು ಮರೆತು ನರೇಂದ್ರ ಮೋದಿ ಬೊಗಳ್ತಾರೆ ಅನ್ನೋಂಥ ಮಾತನ್ನು ಪದ ಬಳಸಿದ್ದಾರೆ. ನಂಗೆ ತುಂಬ ನೋವಾಗಿದೆ. ಹಿರಿಯರವರು, AICC ಅಧ್ಯಕ್ಷರು, ದಯವಿಟ್ಟು ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ನೀವು ಹೇಳಿರೋಂಥ ಪದ ಸರಿ ಇಲ್ಲ. ದೇಶದ ಜನರ ಕ್ಷಮೆ ಕೇಳಬೇಕು, ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಯಾಕೆಂದರೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವನು ಬೊಗಳ್ತಾನೆ ಇರ್ತಾನೆ, RSS ಬಗ್ಗೆ ಬೊಗಳ್ತಾನೆ, ಮೋದಿ ಬಗ್ಗೆ ಬೊಗಳ್ತಾನೆ. ನಾನು ಅವನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗೋದು ಸೂಕ್ತ ಅಲ್ಲ ಅಂತ ನನಗನ್ನಿಸಿದೆ. ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಇಡೀ ದೇಶ ಗಮನಿಸಿದೆ ನೀವು ನರೇಂದ್ರ ಮೋದಿಯವ್ರ ಬಗ್ಗೆ ಬಳಸಿರೋಂಥ ಪದ. ಇಡೀ ದೇಶ ಇದ್ರ ಬಗ್ಗೆ ನಿಮಗೆ ಛೀಮಾರಿ ಹಾಕೋದು ಒಳ್ಳೆಯದಲ್ಲ. ದಯವಿಟ್ಟು ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.